ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಮ್ಮೆ ಮೂಡ ಸಂಕಷ್ಟ ಎದುರಾಗ್ತಾ ಇದೆ. ಲೋಕಾಯುಕ್ತ ವರದಿಯಲ್ಲಿ ಕ್ಲೀನ್ ಚಿಟ್ ಪಡೆದಂತಹ ಸಿಎಂ ಕುಟುಂಬಕ್ಕೆ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಈಗ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಅದನ್ನು ಕೂಡ ಬಹಳ ಪ್ರಮುಖವಾಗಿ ಇವತ್ತು ಲೋಕಾಯುಕ್ತ ವರದಿಯೆಲ್ಲ ತಿರಸ್ಕಾರ ಮಾಡಬೇಕು ಅಂತೇಳಿ ಇಡಿ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಒಂದು ತಕರಾರು ಅರ್ಜಿಯೆಲ್ಲ ಸಲ್ಲಿಸಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ದೂರದರಾಗಿರುವಂತಹ ಸ್ನೇಹ ವೆಂಕಟೇಶ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಸರ್. ಸೊ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪೂರಕವಾದಂಥ ಅಂಶಗಳಾಗುತ್ತೆ ಸರ್? ಸರ್, ನಾನು ಈಗಾಗಲೇ ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಸುಳ್ಳು ಅಂತಿಮ ವರದಿ ಸಲ್ಲಿಸಿದರೆ ಮತ್ತು ನಾನು ಮಾಡಿರೋ ಆರೋಪ ಪೂರಕವಾದಂಥ ಯಾವ ಸಾಕ್ಷ್ಯಗಳು ಲಭ್ಯ ಇದೆ ಅಂತೇಳಿ ಸ್ಪಷ್ಟವಾಗಿ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಸೊ ಈ ಮಧ್ಯೆ ಜಾರಿ ನಿರ್ದೇಶನದರು ಮಾನ್ಯ ನ್ಯಾಯಾಲಯದಿಂದ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸತಕ್ಕಂಥ ವರದಿ ಮತ್ತು ದಾಖಲಾತಿಗಳನ್ನು ಪಡ್ಕೊಂಡು ಅವಳನ್ನು ಪರಿಶೀಲನೆ ನಡೆಸಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಅವರ ಒಂದು ತನಿಖೆಯಲ್ಲಿ ಅಂದರೆ ಜಾರಿ ನಿರ್ದೇಶನ ತನಿಖೆಯಲ್ಲಿ ಯಾವ ಅಂಶಗಳು ಕಂಡು ಬಂದಿತ್ತು ಆ ಅಂಶಗಳನ್ನು ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದಿರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅದನ್ನು ಪರಿಗಣಿಸಿದೆ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ವರದಿ ಸಲ್ಲಿಸಿರೋದ್ರಿಂದ ಅವ್ರು ಸಲ್ಲಿಸಿರ್ತಕ್ಕಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂದರೆ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಒಂದು ಸೂಕ್ತ ಆದೇಶವನ್ನು ಮಾಡುವಂಥ ನಿರೀಕ್ಷೆ ನಮಗಿದೆ. ಅದು ವರದಿ ತೋರಿಸ್ಬೋದು ಸರ್, ಅಂಶಗಳು ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ನೋಡಿ, ಇದು ಲೋಕಾಯುಕ್ತ ಅಧಿಕಾರಿಗಳು ವರದಿಗೆ ಜಾರಿ ನಿರ್ದೇಶನ ಸಲ್ಲಿಸಕ್ಕಂಥ ಒಂದು ತಕರಾರು ಅರ್ಜಿ. ಇದರಲ್ಲಿ ತನಿಖೆಯಲ್ಲಿ ಯಾವ್ಯಾವ ಅಂಶಗಳು ಕಂಡು ಬಂದಿದೆ ಈ ಎಲ್ಲ ಅಂಶಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ನಾವು ಗಮನಕ್ಕೆ ತಂದಿದ್ದೀವಿ. ಆದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವನ್ನೆಲ್ಲ ಪರಿಗಣಿಸದೆ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದನ್ನು ಅವರು ಕೂಡ ಲಿಖಿತವಾಗಿ ಮಾನ್ಯ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಿರೋಂಥದ್ದು. ತಕರಾರು ಅರ್ಜಿಯನ್ನು ಕೂಡ ನೀವು ನೋಡಿದ್ದೀರಾ ಸರ್? ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯರಿಗೆ ಸಂಕಷ್ಟವಾದಂಥ ಅಂಶಗಳು ಯಾವ್ಯಾವು ಸರ್ ಅಂತ? ಸರ್, ಮುಖ್ಯವಾಗಿ ಅವರ ಅಧಿಕಾರ ಅವಧಿಯಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಕ್ರಿಯೆ ನಡೆದಿದೆ ಅಂದರೆ ಕಾನೂನು ಬಾಹಿರವಾಗಿ ಭೂ ಸ್ವಾಧೀನ ಕೈ ಬಿಡಿಸ್ಕೊಟ್ಟಿರೋಂಥದ್ದು ಮತ್ತು 2001-2003 ಇಸ್ವಿಲೇ ರಸ್ತೆ ಒಳಚರಂಡಿಯಲ್ಲಿ ಆಗಿದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಬಾಮೈದನ ಹೆಸರಿಗೆ ಕ್ರಯಪತ್ರ ಮಾಡ್ಕೊಂಡಿರೋಂಥದ್ದು. ಆನಂತರ ಅನ್ಯಕ್ರಾಂತ ಆದೇಶ ಮಾಡಿಸ್ಕೊಂಡಿರೋಂಥದ್ದು. ಆನಂತರ ಅವ್ರ ಹೆಂಡತಿ ಹೆಸರಿಗೆ ದಾನಪತ್ರದ ಮೂಲಕ ವರ್ಗಾವಣೆ ಮಾಡಿಸ್ಕೊಂಡಿರೋಂಥದ್ದು. ಈ ಸುಳ್ಳು ದಾಖಲೆ ಇಟ್ಕೊಂಡು 14 ನಿವೇಶನ ಅಕ್ರಮ ಪಡೆದಂಥ ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದಾರೆ. ಒಂದು ತನಿಖಾ ಸಂಸ್ಥೆ ಮತ್ತೊಂದು ತನಿಖಾ ಸಂಸ್ಥೆನ ತನಿಖೆ ಮಾಡೋ ಸರಿ ಇಲ್ಲ ಅಂತೇಳಿ ಒಂದು ವರದಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಮಗೆ ಎಷ್ಟು ಮಟ್ಟಿಗೆ ಆದರೆ ನೀವು ಕೂಡ ವಾದವನ್ನು ಮಾಡಿದ್ದೀರಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ, ಎಷ್ಟರ ಮಟ್ಟಿಗೆ ಪೂರಕ ಆಗುತ್ತೆ ಅಂತೇಳಿ? ಸರ್, ಒಂದು ದೃಷ್ಟಿಯ ನಂಗೆ ಭಾಳ ಸಂತೋಷದ ವಿಚಾರ. ಯಾಕೆಂದರೆ ನನ್ನ ಆರೋಪಕ್ಕೆ ಪೂರ್ವಕವಾಗಿ ಒಂದು ತನಿಖಾ ಸಂಸ್ಥೆ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದೆ ಅಂತೇಳಿ. ಅದ್ರ ಜೊತೆಗೆ ಒಂದು ದುಃಖ ಸಂಕ್ರಾಂತಿ ಏನಂದರೆ ನಮ್ಮ ಕರ್ನಾಟಕ ಲೋಕಾಯುಕ್ತರು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ತನಿಖೆ ಸ್ಪಷ್ಟ ಸಾಕ್ಷ್ಯಗಳು ಇದ್ದರೂ ಕೂಡ ಆ ಒಂದು ಸುಳ್ಳು ವರದಿಯನ್ನು ಸಲ್ಲಿಸುವ ಮೂಲಕ ರಾಜ್ಯದ ಜನತೆಯ ಒಂದು ಗೌರವಕ್ಕೆ ಧಕ್ಕೆ ತರದಂತ ಹೇಳ್ತೀನಿ. ಯಾಕಂದರೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಸಮರ್ಥರಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಇದು ದುಃಖದ ಸಂಗತಿ ಆಗುತ್ತೆ. ಸೊ ಈಗಲಾದರೂ ಲೋಕಾಯುಕ್ತದವರು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಸಚಿವರು ಇದರ ಬಗ್ಗೆ ಒಂದು ಸಭೆ ನಡೆಸಲಿ. ನಾನು ಆ ಸಭೆ ಬಂದು ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ಮಾಡಿಕೊಂಡು ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಒಂದು ಧಕ್ಕೆ ತರುವಂಥ ಕೆಲಸ ಮಾಡೋದನ್ನು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡ್ತೀನಿ. ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು, ಆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ತನಿಖಾಧಿಕಾರಿಗಳು ಕೂಡ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು. ಆ ರೀತಿ ಒಂದು ಕಠಿಣ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೆ. ಸರ್, ಈಗಾಗಲೇ ಇಡಿ ಕೂಡ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ ಸರ್. ಅಲ್ಲಿ ಈ 14 ಸೈಟ್ಗಳಾದರೆ ಯಾವ್ದು ತೆಗೆದುಕೊಂಡಿದ್ದಾರೆ, ಜೊತೆಗೆ ಮೂಲ ಭೂಮಿಯಲ್ಲಿದೆ, ಸಿದ್ದರಾಮಯ್ಯನವರ ತಮ್ಮ ಖರೀದಿ ಮಾಡಿದಂಥ ಜಾಗ ಎಲ್ಲವೂ ಕೂಡ ಅಕ್ರಮದಿಂದ ಕೂಡಿದೆ ಅಂತೇಳಿ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದೆ ಸರ್. ಇಷ್ಟಾದರೂ ಕೂಡ ಲೋಕಾಯುಕ್ತ ಸಂಸ್ಥೆ 4 ಅಂದರೆ A4 ಆರೋಪಿಗಳು A1, A2, A3, A4 4 ಜನ ಆರೋಪಿಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ ಸರ್. ಸರ್, ಇಲ್ಲಿ ಸಮಸ್ಯೆ ಏನಾಗಿದೆ, ತನಿಖಾಧಿಕಾರಿಗಳು ಸುಳ್ಳು ವರದಿಗಳನ್ನು ಸಲ್ಲಿಸಿದಾಗ ಅಂದರೆ ನಿಜವಾದ ಸಾಕ್ಷ್ಯಗಳನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡುವ ಮೂಲಕ ಸುಳ್ಳು ವರದಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ಅದು ದೊಡ್ಡ ಗಂಭೀರವಾದ ಅಪರಾಧ ಕೃತ್ಯ. ಇಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗೆ ತನಿಖಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮಗಳಾಗ್ತಲ್ಲ. ಹೀಗಾಗಿ ತನಿಖಾಧಿಕಾರಿಗಳು ಕರ್ತವ್ಯ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿ ನಡ್ಕೊಳ್ಳದೆ ಕರ್ತವ್ಯಕ್ಕೆ ವಿರುದ್ಧವಾಗಿ ಅಂದರೆ ಸರ್ವಾಧಿಕಾರಿ ರೀತಿ ನಡ್ಕೊಂಡು ಆರೋಪಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳನ್ನ ಯಾವುದೇ ಭಯ ಇಲ್ಲದೆ ಮಾಡ್ತಾಯಿದ್ದಾರೆ. ಹಾಗಾಗಿ ಇಂಥ ವಿಚಾರನ ಉದಾಹರಣೆಗೆ ಇಟ್ಕೊಂಡು ಸರ್ಕಾರ ಕಠಿಣ ಕ್ರಮಗಳು ತಗೊಳ್ಬೇಕು ಮತ್ತು ಜನನೂ ಕೂಡ ಇದನ್ನು ಪ್ರಶ್ನೆ ಮಾಡಬೇಕು. ಒಂದು ತನಿಖಾ ಸಂಸ್ಥೆ ಆರೋಪ ಸಾಬೀತಲ್ಲ ಅಂತ ಹೇಳುತ್ತೆ, ಇನ್ನೊಂದು ತನಿಖಾ ಸಂಸ್ಥೆ ಆರೋಪ ಸಾಬೀತಾಗುತ್ತೆ ಅಂತ. ಮತ್ತು ಸುಳ್ಳಿಲ್ಲ ದಾಖಲಾತಿ ಇಟ್ಕೊಂಡೆ ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದರೆ ಆ ವರದಿ ಜೊತೆಗೆ ಏನು ದಾಖಲಾತಿ ಸಲ್ಲಿಸಿದೆ ಅದರಲ್ಲೇ ಸ್ಪಷ್ಟವಾಗಿ ಆರೋಪ ಸಾಬೀತಾಗೋಂಥ ಅಂಶಗಳು ಕಂಡು ಬರ್ತದೆ. ಉದಾಹರಣೆಗೆ ಹೇಳಬೇಕು ಅಂದರೆ 13/8/96 ಇಸ್ವಿಲಿ ಏನು ದೇವರಾಜು ಸರ್ಕಾರಕ್ಕೆ ಪತ್ರ ಸಲ್ಲಿಸಿ ಈ ಜಮೀನ ಭೂಸ್ವಾಮಿ ಕೈಬಿಡಿ ಅಂತ ಹೇಳಿದರೆ ಆ ಪತ್ರದಲ್ಲೇ DCM ಅಂತ ಸ್ಪಷ್ಟ ಉಲ್ಲೇಖ ಇದೆ. ಮತ್ತು 13/7/98 ದೇವರಾಜು ಹೆಸರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಪತ್ರವನ್ನು ಬರೆದು ಅದನ್ನ ಸ್ವತಃ ಮಲ್ಲಿಕಾರ್ಜುನ ಸಹಿ ಮಾಡಿ
ಮೂಡಗೆ ಅರ್ಜಿ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಇದ್ದರೂ ಕೂಡ ಈ ಲೋಕಾಯುಕ್ತ ತನಿಖಾಧಿಕಾರಿ 2004ವರೆಗೂ ಈ ಆರೋಪಗಳು ಸಂಪರ್ಕ ಬರೀತಾರೆ. ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಇದ್ರ ಬಗ್ಗೆ ರಾಜ್ಯ ಜನತೆ ಕೂಡ ಎಚ್ಚೆತ್ತುಕೊಳ್ಬೇಕು, ಸಂಬಂಧಪಟ್ಟ ಪ್ರಶ್ನೆ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತನಿಖೆ ಅನ್ನೋದಕ್ಕೆ ಒಂದು ಅರ್ಥ ಇಲ್ಲ, ಆ ಥರ ಆಗ್ಬಿಡುತ್ತೆ. ಇದಿಷ್ಟು ದೂರದಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತುಗಳು. ಏನೋ ಇಡಿ ಇವತ್ತು ತಕರಾರು ಅರ್ಜಿ ಸಲ್ಲಿಸ್ತಾ ಇರುವಂಥದ್ದು ನಾನು ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ವಾದವನ್ನು ಪ್ರತಿವಾದ ಮಾಡಿದ್ದೇನೆ, ಅದಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪಗಳಿದೆ, ಇದೆಲ್ಲವನ್ನು ಕೂಡ ಮುಚ್ಚಿಟ್ಟು ಲೋಕಾಯುಕ್ತ ಅಧಿಕಾರಿಗಳು ಒಂದು ವರದಿಯಲ್ಲೇ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ವರದಿ ತಿರಸ್ಕಾರ ಆಗೇ ಆಗುತ್ತೆ ಅನ್ನುವಂತಹ ನಂಬಿಕೆಯನ್ನು ಸ್ನೇಹ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಮತ್ತೊಮ್ಮೆ ಮೂಡ ಸಂಕಷ್ಟ ಎದುರಾಗ್ತಾ ಇದೆ. ಲೋಕಾಯುಕ್ತ ವರದಿಯಲ್ಲಿ ಕ್ಲೀನ್ ಚೀಟ್ ಪಡೆದಂತಹ ಸಿಎಂ ಕುಟುಂಬಕ್ಕೆ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಅದನ್ನು ಕೂಡ ಬಹಳ ಪ್ರಮುಖವಾಗಿ ಇವತ್ತು ಲೋಕಾಯುಕ್ತ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಇಡಿ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದಾಗಿರುವಂತಹ ಸ್ನೇಹ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಸರ್. ಸೊ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪೂರಕವಾದಂಥ ಅಂಶಗಳಾಗುತ್ತೆ ಸರ್? ನಾನು ಈಗಾಗಲೇ ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಸುಳ್ಳು ಅಂತಿಮ ವರದಿ ಸಲ್ಲಿಸಿದ್ದಾರೆ ಮತ್ತು ನಾನು ಮಾಡಿರೋ ಆರೋಪಕ್ಕೆ ಪೂರಕವಾದಂಥ ಯಾವ ಸಾಕ್ಷ್ಯಗಳು ಲಭ್ಯ ಇದೆ ಅಂತೇಳಿ ಸ್ಪಷ್ಟವಾಗಿ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಸೊ ಈ ಮಧ್ಯೆ ಜಾರಿ ನಿರ್ದೇಶನದರು ಮಾನ್ಯ ನ್ಯಾಯಾಲಯದಿಂದ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸತಕ್ಕಂಥ ವರದಿ ಮತ್ತು ದಾಖಲಾತಿಗಳನ್ನು ಪಡ್ಕೊಂಡು ಅವಳನ್ನು ಪರಿಶೀಲನೆ ನಡೆಸಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಅವರ ಒಂದು ತನಿಖೆಯಲ್ಲಿ, ಅಂದರೆ ಜಾರಿ ನಿರ್ದೇಶನ ತನಿಖೆಯಲ್ಲಿ ಯಾವ ಅಂಶಗಳು ಕಂಡು ಬಂದಿತ್ತು ಆ ಅಂಶಗಳನ್ನು ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅದನ್ನು ಪರಿಗಣಿಸಿದೆ. ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ವರದಿ ಸಲ್ಲಿಸಿರೋದ್ರಿಂದ ಅವ್ರು ಸಲ್ಲಿಸಿರ್ತಕ್ಕಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂದರೆ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಒಂದು ಸೂಕ್ತ ಆದೇಶವನ್ನು ಮಾಡುವಂಥ ನಿರೀಕ್ಷೆ ನಮಗಿದೆ. ಅದು ವರದಿ ತೋರಿಸ್ಬೋದು ಸರ್, ಈ ಅಂಶಗಳು ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ನೋಡಿ, ಇದು ಲೋಕಾಯುಕ್ತ ಅಧಿಕಾರಿಗಳು ವರದಿಗೆ ಜಾರಿ ನಿರ್ದೇಶನ ಸಲ್ಲಿಸಕ್ಕಂಥ ಒಂದು ತಕರಾರು ಅರ್ಜಿ. ಇದರಲ್ಲಿ ತನಿಖೆಯಲ್ಲಿ ಯಾವ್ಯಾವ ಅಂಶಗಳು ಕಂಡು ಬಂದಿದೆ ಈ ಎಲ್ಲ ಅಂಶಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ನಾವು ಗಮನಕ್ಕೆ ತಂದಿದ್ದೀವಿ. ಆದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವನ್ನೆಲ್ಲ ಪರಿಗಣಿಸದೆ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದನ್ನು ಅವರು ಕೂಡ ಲಿಖಿತವಾಗಿ ಮಾನ್ಯ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಿರೋಂಥದ್ದು. ತಕರಾರು ಅರ್ಜಿಯನ್ನು ಕೂಡ ನೀವು ನೋಡಿದ್ದೀರಾ ಸರ್. ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯರಿಗೆ ಸಂಕಷ್ಟವಾದಂಥ ಅಂಶಗಳು ಯಾವ್ಯಾವು ಸರ್ ಅಂತ? ಸರ್, ಮುಖ್ಯವಾಗಿ ಅವರ ಅಧಿಕಾರ ಅವಧಿಯಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಕ್ರಿಯೆ ನಡೆದಿದೆ ಅಂದರೆ ಕಾನೂನು ಬಾಹಿರವಾಗಿ ಭೂಸ್ವಾಧೀನ ಕೈ ಬಿಡಿಸ್ಕೊಟ್ಟಿರೋಂಥದ್ದು, ಮತ್ತು 2001, 2, 3 ಇಸ್ವಿಲೇ ರಸ್ತೆ ಒಳಚರಂಡಿಯಲ್ಲಿ ಆಗಿದ್ದರೂ ಕೂಡ ಅದು ಕೃಷಿ ಭೂಮಿ ಅಂತೇಳಿ ಬಾಮೈದನ ಹೆಸರಿಗೆ ಕ್ರಯಪತ್ರ ಮಾಡ್ಕೊಂಡಿರೋಂಥದ್ದು, ಆನಂತರ ಅನ್ಯಕ್ರಾಂತ ಆದೇಶ ಮಾಡಿಸ್ಕೊಂಡಿರೋಂಥದ್ದು, ಆನಂತರ ಅವ್ರ ಹೆಂಡತಿ ಹೆಸರಿಗೆ ದಾನಪತ್ರದ ಮೂಲಕ ವರ್ಗಾವಣೆ ಮಾಡಿಸ್ಕೊಂಡಿರೋಂಥದ್ದು, ಈ ಸುಳ್ಳು ದಾಖಲೆ ಇಟ್ಕೊಂಡು 14 ನಿವೇಶನ ಅಕ್ರಮ ಪಡೆದಂಥ ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದಾರೆ. ಒಂದು ತನಿಖಾ ಸಂಸ್ಥೆ ಮತ್ತೊಂದು ತನಿಖಾ ಸಂಸ್ಥೆನ ತನಿಖೆ ಮಾಡೋದು ಸರಿ ಇಲ್ಲ ಅಂತೇಳಿ ಒಂದು ವರದಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಮಗೆ ಎಷ್ಟು ಮಟ್ಟಿಗೆ, ಅಂದರೆ ನೀವು ಕೂಡ ವಾದವನ್ನು ಮಾಡಿದ್ದೀರಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ, ಎಷ್ಟರ ಮಟ್ಟಿಗೆ ಪೂರಕ ಆಗುತ್ತೆ ಅಂತೇಳಿ? ಸರ್, ಒಂದು ದೃಷ್ಟಿಯ ನನಗೆ ಭಾಳ ಸಂತೋಷದ ವಿಚಾರ. ಯಾಕೆಂದರೆ ನನ್ನ ಆರೋಪಕ್ಕೆ ಪೂರ್ವಕವಾಗಿ ಒಂದು ತನಿಖಾ ಸಂಸ್ಥೆ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದೆ ಅಂತೇಳಿ. ಅದ್ರ ಜೊತೆಗೆ ಒಂದು ದುಃಖ ಸಂಕ್ರಾಂತಿ ಏನಂದರೆ ನಮ್ಮ ಕರ್ನಾಟಕ ಲೋಕಾಯುಕ್ತದವ್ರು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ತನಿಖೆ ಸ್ಪಷ್ಟ ಸಾಕ್ಷ್ಯಗಳು ಇದ್ದರೂ ಕೂಡ ಆ ಒಂದು ಸುಳ್ಳು ವರದಿಯನ್ನು ಸಲ್ಲಿಸುವ ಮೂಲಕ ರಾಜ್ಯದ ಜನತೆಯ ಒಂದು ಗೌರವಕ್ಕೆ ಧಕ್ಕೆ ತರದಂತ ಹೇಳ್ತೀನಿ. ಯಾಕಂದರೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಸಮರ್ಥರಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಇದು ದುಃಖದ ಸಂಗತಿ ಆಗುತ್ತೆ. ಸೊ ಈಗಲಾದರೂ ಲೋಕಾಯುಕ್ತದವರು ಮತ್ತು ಲೋಕಾಯುಕ್ತ ಅಧಿಕಾರಿಗಳು, ಸಂಬಂಧಪಟ್ಟ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಸಚಿವರು ಇದರ ಬಗ್ಗೆ ಒಂದು ಸಭೆ ನಡೆಸಲಿ. ನಾನು ಆ ಸಭೆಗೆ ಬಂದು ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಒಂದು ಧಕ್ಕೆ ತರುವಂಥ ಕೆಲಸ ಮಾಡೋದನ್ನ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡ್ತೀನಿ. ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು, ಆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ತನಿಖಾಧಿಕಾರಿಗಳು ಕೂಡ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು. ಆ ರೀತಿ ಒಂದು ಕಠಿಣ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೆ. ಸರ್, ಈಗಾಗಲೇ ಇಡಿ ಕೂಡ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ ಸರ್. ಅಲ್ಲಿ ಈ 14 ಸೈಟ್ಗಳಂದರೆ ಯಾವ್ದು ತೆಗೆದುಕೊಂಡಿದ್ದಾರೆ, ಜೊತೆಗೆ ಮೂಲ ಭೂಮಿಯಲ್ಲಿದೆ, ಸಿದ್ದರಾಮಯ್ಯನವರ ತಮ್ಮ ಖರೀದಿ ಮಾಡಿದಂಥ ಜಾಗ ಎಲ್ಲವೂ ಕೂಡ ಅಕ್ರಮದಿಂದ ಕೂಡಿದೆ ಅಂತೇಳಿ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದೆ ಸರ್. ಇಷ್ಟಾದರೂ ಕೂಡ ಲೋಕಾಯುಕ್ತ ಸಂಸ್ಥೆ 4 ಅಂದರೆ A4 ಆರೋಪಿಗಳು, A1, A2, A3, A4 4 ಜನ ಆರೋಪಿಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ ಸರ್. ಸರ್, ಇಲ್ಲಿ ಸಮಸ್ಯೆ ಏನಾಗಿದೆ, ತನಿಖಾಧಿಕಾರಿಗಳು ಸುಳ್ಳು ವರದಿಗಳನ್ನು ಸಲ್ಲಿಸಿದಾಗ ಅಂದರೆ ನಿಜವಾದ ಸಾಕ್ಷ್ಯಗಳನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡೋ ಮೂಲಕ ಸುಳ್ಳು ವರದಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ಅದು ದೊಡ್ಡ ಗಂಭೀರವಾದ ಅಪರಾಧ ಕೃತ್ಯ. ಇಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗೆ ತನಿಖಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮಗಳಾಗ್ತಿಲ್ಲ. ಹೀಗಾಗಿ ತನಿಖಾಧಿಕಾರಿಗಳು ಕರ್ತವ್ಯ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿ ನಡ್ಕೊಳ್ಳದೆ ಕರ್ತವ್ಯಕ್ಕೆ ವಿರುದ್ಧವಾಗಿ ಅಂದರೆ ಸರ್ವಾಧಿಕಾರಿ ರೀತಿ ನಡ್ಕೊಂಡು ಆರೋಪಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳನ್ನ
ಯಾವುದೇ ಭಯ ಇಲ್ಲದೆ ಮಾಡ್ತಾಯಿದ್ದಾರೆ. ಹಾಗಾಗಿ ಇಂಥ ವಿಚಾರನ ಉದಾಹರಣೆಗೆ ಇಟ್ಕೊಂಡು ಸರ್ಕಾರ ಕಠಿಣ ಕ್ರಮಗಳು ತಗೊಳ್ಬೇಕು ಮತ್ತು ಜನನೂ ಕೂಡ ಇದನ್ನು ಪ್ರಶ್ನೆ ಮಾಡಬೇಕು. ಒಂದು ತನಿಖಾ ಸಂಸ್ಥೆ ಆರೋಪ ಸಾಬೀತಲ್ಲ ಅಂತ ಹೇಳುತ್ತೆ, ಇನ್ನೊಂದು ತನಿಖಾ ಸಂಸ್ಥೆ ಆರೋಪ ಸಾಬೀತಾಗುತ್ತೆ ಅಂತ. ಮತ್ತು ಸುಳ್ಳಿಲ್ಲ ದಾಖಲಾತಿ ಇಟ್ಕೊಂಡೆ ಏನು ಲೋಕಾಯುಕ್ತ ಅಧಿಕಾರಿ ವರದಿ ಸಲ್ಲಿಸಿದರೆ ಆ ವರದಿ ಜೊತೆಗೆ ಏನು ದಾಖಲಾತಿ ಸಲ್ಲಿಸಿದೆ ಅದರಲ್ಲೇ ಸ್ಪಷ್ಟವಾಗಿ ಆರೋಪ ಸಾಬೀತಾಗೋಂಥ ಅಂಶಗಳು ಕಂಡು ಬರ್ತದೆ. ಉದಾಹರಣೆಗೆ ಹೇಳಬೇಕು ಅಂದರೆ 13/8/96 ಇಸ್ವಿಲಿ ಏನು ದೇವರಾಜು ಸರ್ಕಾರಕ್ಕೆ ಪತ್ರ ಸಲ್ಲಿಸಿ ಈ ಜಮೀನ ಭೂಸ್ವಾಮಿ ಕೈಬಿಡಿ ಅಂತ ಹೇಳಿದರೆ ಆ ಪತ್ರದಲ್ಲೇ DCM ಅಂತ ಸ್ಪಷ್ಟ ಉಲ್ಲೇಖ ಇದೆ. ಮತ್ತು 13/7/98ರಲ್ಲಿ ದೇವರಾಜು ಹೆಸರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಪತ್ರವನ್ನು ಬರೆದು ಅದನ್ನ ಸ್ವತಃ ಮಲ್ಲಿಕಾರ್ಜುನ ಸಹಿ ಮಾಡಿ ಮೂಡಪ್ಗೆ ಅರ್ಜಿ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಇದ್ರೂ ಕೂಡ ಈ ಲೋಕಾಯುಕ್ತ ತನಿಖಾಧಿಕಾರಿ 2004ವರೆಗೂ ಈ ಆರೋಪಗಳ ಸಂಪರ್ಕ ಅಂತ ಬರೀತಾರೆ. ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಇದ್ರ ಬಗ್ಗೆ ರಾಜ್ಯ ಜನತೆ ಕೂಡ ಎಚ್ಚೆತ್ತುಕೊಳ್ಬೇಕು, ಸಂಬಂಧಪಟ್ಟ ಪ್ರಶ್ನೆ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತನಿಖೆ ಅನ್ನೋದಕ್ಕೆ ಒಂದು ಅರ್ಥ ಇಲ್ಲ, ಆ ಥರ ಆಗ್ಬಿಡುತ್ತೆ. ಇದಿಷ್ಟು ದೂರದಾಗಿರುವಂತಹ ಸ್ನೇಹಿತರೆ ಕೃಷ್ಣ ಅವರ ಮಾತುಗಳು. ಏನೋ ಇಡಿ ಇವತ್ತು ತಕರಾರು ಸಲ್ಲಿಸ್ತಾ ಇರುವಂಥದ್ದು ನಾನು ಈಗಾಗಲೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ವಾದವನ್ನು ಪ್ರತಿವಾದ ಮಾಡಿದ್ದೇನೆ, ಅದಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಲೋಪಗಳಿದೆ, ಇದೆಲ್ಲವನ್ನು ಕೂಡ ಮುಚ್ಚಿಟ್ಟು ಲೋಕಾಯುಕ್ತ ಅಧಿಕಾರಿಗಳು ಒಂದು ವರದಿಯಲ್ಲೇ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ವರದಿ ತಿರಸ್ಕಾರ ಆಗೇ ಆಗುತ್ತೆ ಅನ್ನುವಂತಹ ನಂಬಿಕೆಯನ್ನು ಸ್ನೇಹಿತ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.